ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ನಾನು ಆಗಲೇ ಹೇಳಿದಾಗೆ ಸುಮಾರು 55-60 ವರ್ಷಗಳಿಂದ ದ್ವಾರಕೀಶ್ ಚಿತ್ರವನ್ನು ಮಾಡಿಕೊಂಡು ಬಂದಿದೆ. ಇದು ದ್ವಾರಕೀಶ್ ಚಿತ್ರದ 51ನೇ ಚಿತ್ರ. ಈ ಅಮ್ಮ ಐ ಲವ್ ಯು ಬೆಳೆಸಿದ್ದೀರಾ, ಸಾಕಿದ್ದೀರಾ. ಎಲ್ಲೋ ಹೊಸ ಹೊಸ ರೀತಿಯ ಚಿತ್ರಗಳನ್ನು ಮಾಡುವ ಆಸೆ ಇನ್ನೂ ಇದೆ, ಹೋಗಿಲ್ಲ ಅದು. ಅಮ್ಮ ಐ ಲವ್ ಯು ನಿಜವಾಗಲೂ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರಿಗಿಲ್ಲ ಅಮ್ಮ ಇಲ್ಲದೆ ನಾವಿಲ್ಲವೇ ಇಲ್ಲ. ಆ ಅಮ್ಮನ ವಿಷಯವೇ ಈ ಸಿನಿಮಾ ಅಮ್ಮ ಐ ಲವ್ ಯು. ಪ್ರತಿಯೊಬ್ಬರೂ ನೋಡಬೇಕಾದ ಚಿತ್ರ ಅಮ್ಮ ಐ ಲವ್ ಯು. ಒಬ್ಬ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತಾನೆ, ತಾಯಿ ಎಂದರೆ ಏನು ಅನ್ನೋದನ್ನು ಹೇಳುತ್ತೆ ಈ ಅಮ್ಮ ಐ ಲವ್ ಯು. ನಿಮ್ಮೆಲ್ಲರ ಆಶೀರ್ವಾದನ ನಾನು ಕೋರ್ತೀನಿ. ನೀವೆಲ್ಲರೂ ಅಮ್ಮ ಐ ಲವ್ ಯು ನೋಡಬೇಕು. ಆ ಚಿತ್ರವನ್ನು ಯಶಸ್ವಿ ಚಿತ್ರವಾಗಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಪ್ರಯತ್ನಗಳು ಹಾಡುಗಳೆಲ್ಲ ಕೇಳಿದ್ವಿ, ಭಾಳ ಚೆನ್ನಾಗಿತ್ತು. ಎಲ್ಲೋ ನನ್ನ ಮಗ ಯೋಗೀಶ್ಗೆ, ಗುರುಕಿರಣ್ಗೆ ಯಾಕೆ ನಾವೇ ಕಂಪ್ನಿ ಮಾಡಬಾರ್ದು, ಯಾಕೆಂದರೆ ಆಪ್ತಮಿತ್ರ ದೊಡ್ಡ ಹಿಟ್ಟಾಯಿತು, ಹಾಡುಗಳು ಭಾಳ ದೊಡ್ಡ ಹಿಟ್ಟಾದವು. ಸೊ ಯಾಕೆ ಇನ್ನೊಬ್ಬರು ಕೊಡೋಕ್ಕಿಂತ ನಾವೇ ಮಾಡಿದ್ರೆ ವಾಸಿ ಅನ್ನೋದ್ರಿಂದ ಸೊ DGK ಅನ್ನೋ ಕಂಪ್ನಿನ ನಾವೇ ಆಡಿಯೋ ಕಂಪ್ನಿ ಓಪನ್ ಮಾಡಿದ್ದೀವಿ. ಅದಕ್ಕೆ ಆಶೀರ್ವಾದ ನಿಮ್ಮದು ಬೇಕು ಅಂತ ಮತ್ತೆ ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಸ್ಯಾಂಡಲ್ವುಡ್ನ ಎಲ್ಲ ಮೂವೀಸ್ ಬಗ್ಗೆ ತಿಳ್ಕೊಬೇಕು ಅಂದರೆ, ನನ್ನ ಮೂವೀಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ KFI. ಆಲ್ ದಿ ಬೆಸ್ಟ್ KFI. ಒಳ್ಳೇದು ಮಾಡಿ.